ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಹೇಳಿ. ಮಹೇಶ್ ಅವರೇ, ಇವತ್ತಿನ ದಿನಗಳಲ್ಲಿ ಇವತ್ತು ರೈತರ ಸಮಸ್ಯೆ ಒಂದು ಭಾಗ ಇದೆ. ಮತ್ತು ಹಾಗೆ ಎಲ್ಲೋ ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ವಿದ್ಯಾಭ್ಯಾಸ, ರೈತರ ಸಮಸ್ಯೆಗಳು ಯಾವ್ಯಾವ ರೀತಿ ಇದೆ ಅಂದರೆ ಸರ್ಕಾರಗಳು ಯಾವ ರೀತಿ ಕ್ರಮಗಳು ಕೈಗೊಳ್ತೀವಿ, ನೀವು ಅದ್ರ ಬಗ್ಗೆ ಜನಸಾಮಾನ್ಯರಾಗಿ ಮಾಹಿತಿ ಕೊಡ್ತೀರಾ? ಇವತ್ತಿನ ಸರ್ಕಾರದಲ್ಲಿ ಇವತ್ತು ಏನು ಗೊತ್ತಾ, ರೈತ ಹುಟ್ಟಿದ್ದೇ ರೈತನ ಸಮಸ್ಯೆ. ಯಾಕೆ ಅಂತಂದರೆ ಇವಾಗ ರೈತನಿಗೆ ಹೇಳ್ತೀನಿ ಎಷ್ಟು ತೊಂದರೆ ಇದೆ ಅಂದರೆ, ಇವಾಗ ರೈತ ಅವನು ಬೆಳೆ ಬೆಳಿತಾನೆ, ಕಷ್ಟಪಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೀತಾನೆ, ಮನೆ ಮಂದಿ ಎಲ್ಲ ದುಡಿತಾರೆ, ಮಾರ್ಕೆಟ್ ತೊಗೊಂಡು ಹೋಗೋಷ್ಟಕ್ಕೆ ಒಂದು ಬೆಲೆ ಸಿಗಲ್ಲ. ಸರ್ಕಾರದವರು ಯಾವುದೇ ಬೆಂಬಲ ಬೆಲೆ ಕಟ್ಕೊಡಲ್ಲ. ಯಾಕೆ ಬೆಲೆ ಸಿಗಲ್ಲ? ಏನು ಹೇಳಿ? ಬೆಲೆ ಯಾಕೆ ಸಿಗಲ್ಲ? ಬೆಲೆ ಅಂದರೆ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ಈಗಿನ ಸರ್ಕಾರಗಳು ರೈತ ಪರವಾಗಿಲ್ಲ. ಅವರೇನಿದ್ರು ಉದ್ಯಮಿಗಳ ಪರವಾಗಿ ಇನ್ನೊಂದು ಸಾಹುಕಾರನೇ ಬೆಳೆಸ್ತಾರೆ ಹೊರತು ರೈತರಿಗೆ ಬೆಳೆಸಲ್ಲ. ರೈತರು ಸರ್ಕಾರ ಅಂತಲೇ ಬರ್ತಾರೆ ಹೊರತು ಅವರು ಯಾವ ರೈತನಿಗೂ ಒಳ್ಳೇದು ಮಾಡಲ್ಲ. ರೈತ ಇವತ್ತು ಸಮಸ್ಯೆಯಿಂದ ಹೊರಗಡೆ ಬರಬೇಕಂದ್ರೆ ಯಾವ ರೀತಿ ನಿಮ್ಮ ಹತ್ರ ಏನೋ ಮಾಹಿತಿ ಇದೆಯಾ? ಸಮಸ್ಯೆಯಿಂದ ಬರಬೇಕು ಅಂದರೆ ಒಂದೇ ಒಂದು ಮಾಹಿತಿ ಇದೆ. ಏನು ಅಂತಂದರೆ, ಈಗ ಪ್ರತಿಯೊಬ್ಬರು ಒಬ್ಬ ಟೊಮೊಟೊ ಬೆಳಿತಾನೆ, ಒಂದು ಬೆಳೆ ಬೆಳಿತಾನೆ ಅಂದರೆ ಪ್ರತಿಯೊಬ್ಬರು ಅದನ್ನೇ ಬೆಳೀತಾರೆ. ಆವಾಗ ರೇಟ್ ಸಿಗಲ್ಲ. ಸರ್ಕಾರ ಏನು ಮಾಡಬೇಕಿರುತ್ತೆ ಅಂದರೆ, ರೈತರನ್ನ ಮತ್ತು ರೈತ ಸಂಘದವ್ರನ್ನೆಲ್ಲ ಕರೆಸ್ಕೊಂಡು ಒಂದು ಸೂಚನೆ ಆಜ್ಞೆ ಹೊಡಿಸ್ಬೇಕು. ಇವಾಗ ಉದಾಹರಣೆ, ನಾವು ರಾಮನಗರದಲ್ಲಿದ್ದೀವಿ. ರಾಮನಗರದ ಮಣ್ಣಿಗೆ ಯಾವ ರೀತಿ ಬೆಳೆ ಆಗುತ್ತೆ ತಿಳ್ಕೊಬೇಕು. ಉದಾಹರಣೆಗೆ ಟೊಮೊಟೊ ಆಗುತ್ತೆ ಅಂತ ತಿಳ್ಕೊಳ್ಳಿ, ಮಂಡ್ಯಲ್ಲಿ ಭತ್ತ, ಹಿಂಗೆ ಒಂದೊಂದು ಜಿಲ್ಲೆಗೆ ಒಂದೊಂದೇ ಮೇನ್ ಬೆಳೆ ಬೆಳಿಬೇಕು ಅಂತ ಮಾಡಬೇಕು. ಮತ್ತು ಅಲ್ಲಿ ಏನು ಮಾಡಬೇಕು, ಹೊರಗಡೆ ಬರೋದನ್ನು ಪ್ರಾಡಕ್ಟನ್ನು ಇದು ಮಾಡಿಕೊಂಡ್ರೆ, ನಾವು ತಡೆದುಬಿಟ್ರೆ ಏನಾಗುತ್ತೆ? ಆಯಿತು, ಈಗ ಸರ್ಕಾರಗಳು ಕ್ರಮಗಳು, ಈ ನೀತಿಗಳು, ನಿಮ್ಮ ರೈತ ಸಂಘಟನೆಗಳು ಇವತ್ತೆಲ್ಲ ಜನಸಾಮಾನ್ಯ ಇದು ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಈಗ ಒಂದು ಬೆಳೆ ಒಂದು ಕಡೆ ಬೆಳೆದ್ರೆ ಏನಾಗುತ್ತೆ ಅಂತಂದರೆ, ಇವಾಗ ಟೊಮೊಟೊ ತಗೋಬೇಕು ಅಂತಂದರೆ ಇಡೀ ರಾಜ್ಯದಲ್ಲಿ ರಾಮನಗರಕ್ಕೆ ಬರಬೇಕು, ಭತ್ತ ಹೋಗಬೇಕು ಮಂಡ್ಯ. ಅವತ್ತೇನಾಗುತ್ತೆ, ಮೀಡಿಯೇಟ್ ಇಲ್ಲದೆ ಹೋದರೆ ಸರ್ಕಾರ ರೈತ ಇಬ್ಬರೇ ರೈತ ಹಾಕಿದ್ದೇ ದುಡ್ಡಾಗುತ್ತೆ. ಮಾರುಕಟ್ಟೆಗಳು ಇದೆಯಲ್ಲ, ಸರ್ಕಾರದ ಸಹಕಾರ ಮಾರುಕಟ್ಟೆಗಳು ಇದೆಯಲ್ಲ. ಅದಲ್ಲ ನನ್ನ ಮ್ಯಾಟು ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ನಾನು ಏನು ಹೇಳ್ತೇನೆ, ಜಿಲ್ಲೆ ಒಂದೇ ಬೆಳೆ ಬೆಳೆಯೋಂಗೆ ಮಾಡ್ತು ಅಂದರೆ ರೈತರಿಗೆ ತೋರಿಸ್ಕೊಡ್ತೀವಿ ಯಾವ ರೀತಿ ಅಂತ. ಅವಾಗ ಏನಾಗುತ್ತೆ, ಇವಾಗ ಟೊಮೊಟೊ ಬೆಳಿತೀವಿ, ಇಡೀ ಕರ್ನಾಟಕದವರೇ ಟೊಮೊಟೊ ತೊಗೊಳಕ್ಕೆ ರಾಮನಗರಕ್ಕೆ ಬರಬೇಕಾ, ಭತ್ತಕ್ಕೆ ಹೋಗ್ಬೇಕಾ, ಮಂಡ್ಯ ಹೋಗಬೇಕು ಅಂತ, ಭತ್ತ ಬೇಕು ಅಂದರೆ ಮಂಡ್ಯಗೆ ಹೋಗ್ಬೇಕು. ಈ ಥರ ಒಂದು ಜಿಲ್ಲೆಗೆ ಹೋಗ್ಬೇಕು ಅಂದಾಗ ರೈತನಿಗೆ ಏನಾಗ್ತದೆ, ತುಂಬ ಅನುಕೂಲ ಆಗ್ತದೆ, ಒಳ್ಳೆ ರೇಟ್ ಸಿಗ್ತದೆ. ಅವ್ನು ಹಾಕಿದ್ದೇ ರೇಟ್ ಆಗುತ್ತೆ. ಅವತ್ತು ಸರ್ಕಾರಕ್ಕೆ ರೇಟ್ಗೆ ಒಳ್ಳೆ, ಸರ್ಕಾರಕ್ಕೂ ರೈತರಿಗೆ ಒಳ್ಳೆ ರೇಟ್ ಆಗ್ತದೆ. ಅವ್ರು ತುಂಬ ಕೋಟ್ಯಾಧಿಪತಿ ಆಗ್ತಾನೆ, ಅವ್ನ ಮನೆ ಮಂದಿ ವಲಸೆ ಹೋಗಲ್ಲ. ಮತ್ತು ಹಾಗೆ ಇವತ್ತು ರೈತ ಆತ್ಮಹತ್ಯೆ ಆಗ್ತಿದ್ದಾನೆ. ಇವತ್ತು ಜನಸಾಮಾನ್ಯರು ಒಂದು ಭಾಗ ಆದರೆ ರೈತ ಕುಟುಂಬಗಳು ಒಂದು ಭಾಗ. ಇವತ್ತು ಜನಸಾಮಾನ್ಯರು ಎಷ್ಟೋ ರೈತ ಕುಟುಂಬದಲ್ಲಿ ಇದ್ದಾರೆ. ಆದರೆ ಇವತ್ತು ರೈತನ ಆತ್ಮಹತ್ಯೆ ಯಾವ ರೀತಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಿದೆ, ಇದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಜನಸಾಮಾನ್ಯರು? ರೈತನ ಆತ್ಮಹತ್ಯೆ ಅಂದರೆ, ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅವ್ನು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಏನು ಮಾಡ್ತಾನೆ, ತಂದು ಬೆಳೆ ಬೆಳಿತಾನೆ, ರೇಟ್ ಸಿಗಲ್ಲ, ಸಾಲ ಸೋಲ ತೀರ್ಸೋಕ್ಕೆ ದಾರಿ ಇರಲ್ಲ, ಅವ್ನು ಬೇರೆ ದಾರಿ ಕಾಣಲ್ಲ, ಸರ್ಕಾರದಿಂದ ಸಹಾಯ ಸಿಗಲ್ಲ, ಅವನ ಮಾನ ಮರ್ಯಾದೆ ಗಂಜಿ ಸಾಲಕ್ಕಿದ್ರೆ ಆತ್ಮಹತ್ಯೆ ಮಾಡ್ಕೊತಾವನೆ. ಇವೆಲ್ಲ ಸರ್ಕಾರ ಲೆಕ್ಕಕ್ಕೆ ತೊಗೊಳ್ಳಲ್ಲ. ಬತ್ತಿದೆ ಒಂಚೂರು ಪರಿಹಾರ ಅಂತ ಕೊಟ್ಕೊಡ್ತಿದ್ದಾರೆ ರೈತನಿಗೆ. ನಾನು ಹೇಳ್ತಾರೆ, ಶಾಶ್ವತ ಪರಿಹಾರ ಕಲ್ಪಿಸಲ್ಲ. ಇದರಿಂದ ಏನಾಗ್ತದೆ, ರೈತ ಜನಸಾಮಾನ್ಯರು ಏನು ಬಿಡಿ, ಈಗಿನ ಕಾಲದಲ್ಲಿ ಜನಸಾಮಾನ್ಯರಿಗೆ ಏನಾಗ್ತದೆ, ಅವರು ದಿನ ದುಡೋದೇ ಕಷ್ಟ ಆಗ್ತದೆ. ಇವತ್ತು 3 ಕಾಸು 6 ಕಾಸಲ್ಲಿ ಅವ್ರು ಗೊತ್ತಿರೋ ಸಂಬಳ ಆಗಲಿ ಇಲ್ಲ ಇನ್ನೊಂದಲ್ಲಾಗಲಿ ಅವ್ರ ಜೀವನ ತುಳ್ಸೋಕ್ಕಾಗ್ತಿಲ್ಲ. ಈಗಿನ ಬೆಲೆಗಳಲ್ಲಂತೂ ಅವ್ರ ಪಾಪ ಅವರಿಂದ ರೈತರ ಬಗ್ಗೆ ಏನು ತಲೆ ಕೆಡಿಸ್ತಾರೆ. ಇವತ್ತು ಕರ್ನಾಟಕ ಪರ ಹೋರಾಟಗಾರರು ಒಂದು ಭಾಗ, ಒಂದು ಕಡೆ ರೈತ ಹೋರಾಟಗಾರರು ಒಂದು ಭಾಗ, ಇನ್ನೊಂದು ರಕ್ಷಣಾ ವೇದಿಕೆಗಳು ಹೋರಾಟಗಳು ಮಾಡ್ಕೊಂಡೇ ಬರ್ತಿದ್ದಾರೆ. ಆದರೂ ಸಹ ಯಾಕೆ ಇವತ್ತು ಸರ್ಕಾರ ಗಮನದಲ್ಲಿ ಯಶಸ್ವಿ ಆಗ್ತಾ ಇಲ್ಲ? ಹೋರಾಟಗಾರರು ಯಾಕೆ ಹಿಂದುಳಿದಿದ್ದಾರೆ, ಮುಂದಿದ್ದಾರೆ? ಯಾವ ರೀತಿ ಇದು ಬಗ್ಗೆ ಚರ್ಚೆಗಳಾಗ್ತಿದೆ? ಒಂದು ಕಡೆ ರೈತ ಪರ ಹೋರಾಟಗಾರರು, ಒಂದು ಕಡೆ ಸಾಮಾಜಿಕ ಹೋರಾಟಗಾರರು, ಒಂದು ಕಡೆ ಕನ್ನಡ ಪರ ಹೋರಾಟಗಾರರು. ಆದರೂ ಸಹ ಇವತ್ತು ಎಲ್ಲ ಒಂದು ಕಡೆ ಸರ್ಕಾರನ ಎಚ್ಚರಿಸೋದು ಯಾಕೆ ವಿಫಲ ಆಗ್ತಿದೆ? ಇವತ್ತು ಏನು ಕಾರಣ? ಯಾಕೆ ವಿಫಲ ಆಗ್ತಿದೆ ಅಂದರೆ, ರೈತರ ಪರ ಹೋರಾಟ ಅಂದಾಗ ರೈತರಿಗೆ ಮಾತ್ರ ಮೀಸಲಲ್ಲ, ಎಲ್ಲ ಸಂಘಟನೆಗಳು ಒಂದಾಗಬೇಕು. ಇವಾಗ ಕನ್ನಡ ಪರ ಸಂಘಟನೆ ಅಂದರೆ ಅವರೊಬ್ಬರಿಗೆ ಎಲ್ಲ ಸಂಘಟನೆಗಳು ಒಂದಾಗ್ತಿಲ್ಲ. ಒಂದು ಮೇನ್ ಕಾರಣ, ಈಗ ಕೆಲವು ಸಂಘಗಳಲ್ಲೇ ಒಡಕುಂಟಾಗ್ಬಿಟ್ಟು 108 ಆಗ್ಬಿಟ್ಟಿದೆ. ಒಬ್ಬೊಬ್ಬರು ಒಂದು ರೈತ ಸಂಘ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದರೆ ಎಷ್ಟು ಜನ ಹೋಗ್ತಾರೆ? ನಾವು ರೈತರುಗಳೇ ಹೋಗೋದಿಲ್ಲ ಮೇಯ್ನಾಗಿ. ಯಾಕೆ ಅಂತ ಅವ್ರು ನಮಗೋಸ್ಕರ ಮಾಡ್ತಾರೆ ಅಂತ ಕರೆದಾಗ ಎಲ್ಲರೂ ಹೋಗಬೇಕು. ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿದಾಗ ಯಾಕೆ ಸಂಘಟನೆಗಳು ವಿಫಲ ಆಗ್ತವೆ? ಇವತ್ತು ಸರ್ಕಾರಗಳು ಒಂದು ಭಾಗ ರೈತರ ಮೇಲೆ ಪ್ರಮಾಣ ವಚನ ತಗೊಂಡು ಅಧಿಕಾರಕ್ಕೆ ಬರ್ತಾರೆ. ಅದು ಮುಖ್ಯಮಂತ್ರಿ ಆಗಲಿ, ಒಬ್ಬ MLA ಆಗಲಿ, MP ಆಗಲಿ, ಯಾರೇ ಆದರೆ ರೈತರ ಕುಟುಂಬಗಳನ್ನ ಯಾರೂ ಸಹ ಪೋಷಣೆ ಮಾಡ್ತಾ ಇಲ್ಲ. ಅವರ ಕುಟುಂಬಗಳಿಗೆ ಯಾವ ರೀತಿಯಾದ ಒಂದು ಸಹಾಯ ಮಾಡ್ತಾರೆ. ಯಾಕೆ ವಿಫಲ ಆಗ್ತಿದ್ದಾರೆ? ಏನು ನೋಡಿ, ವೋಟ್ ಕೇಳಬೇಕಾದ್ರೆ ನಾವು ರೈತರ ಪರ ಅಂತ ಹೇಳ್ತಾರೆ, ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೂ ನಾವು ರೈತರ ಪರ ಅಂತ ಹೇಳ್ತಾರೆ. ಆದರೆ
ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ತಾರೆ, ರೈತರ ಬಗ್ಗೆ ಕಾಳಜಿನೇ ಮರ್ತ್ಬಿಡ್ತಾರೆ. ರೈತರು ಇರೋದ್ರ ಬಗ್ಗೆನೇ ಮರ್ತ್ಬಿಡ್ತಾರೆ. ರೈತ ಏನು ಅವ್ರಿಗೇನು ಅವ್ರು ಆರಾಮಾಗಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಕೆಲವ್ರು ಒಳ್ಳೆಯವ್ರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ 179 ಭಾಗ ನಾವು ಗೆಲ್ಸಿರೋ ಚುನಾಯಿತ ಅಧಿಕಾರಿಗಳು ನೀವೇ ಹೇಳಿ ಎಷ್ಟು ಜನ ರೈತರ ಪರವಾಗಿ ಹೋರಾಡ್ತಾವ್ರೆ, ವಿಧಾನಸೌಧದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ.